ನಮಸ್ಕಾರ ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಿನ್ನೆ ಸ್ವಲ್ಪ ಮಳೆ ಬಂದಿದೆ. ಹಾಗೆ ಇವಾಗಲೂ ಕೂಡ ಸ್ವಲ್ಪ ಮಳೆ ಬರ್ತಾ ಇದೆ. ಈ ಮಳೆ ಬರುವವರೆಗೂ ಕೂಡ ನಾವೆಲ್ಲರೂ ಬೇಡ್ತಾ ಇರ್ತೇವೆ, ಮಳೆ ಬರಲಿ, ಸಿಕ್ಕಾಪಟ್ಟೆ ಸೆಕೆ ಇದೆ, ನೀರಿನ ಸಮಸ್ಯೆ ಇದೆ ಅಂತೇಳಿ ಹೇಳ್ತಾ ಇರ್ತೇವೆ. ಆದ್ರೆ ಮಳೆ ಬರ್ಲಿಕ್ಕೆ ಶುರುವಾಯ್ತು ಅಂತ ಹೇಳಿದ ತಕ್ಷಣ ಮಳೆಗೆ ನಾವು ಬೈಲಿಕ್ಕೆ ಶುರು ಮಾಡ್ತೇವೆ. ಯಾಕಂತೇಳಿ ಹೇಳಿದ್ರೆ ಇಲ್ಲಿ ಹಲವಾರು ಸಮಸ್ಯೆಗಳು ಮಳೆಯಿಂದಾಗೆ ಕ್ರಿಯೇಟ್ ಆಗ್ತದೆ. ಕೆಲವೊಂದು ಏರಿಯಾಗಳು ಮುಳುಗಿ ಹೋಗ್ಬಿಡ್ತದೆ. ಹಾಗೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಈ ಅಂಡರ್ ಪಾಸ್ಗಳು ಅಥವಾ ಈ ರೈಲ್ವೆ ಅಂಡರ್ ಬ್ರಿಡ್ಜ್ ಗಳೆಲ್ಲ ಇರ್ತದಲ್ಲ, ಇದೆಲ್ಲವೂ ಸಾಮಾನ್ಯವಾಗಿ ಮುಳುಗಿ ಹೋಗಿರ್ತದೆ. ಕೆಲವೊಂದು ಸ್ಥಳಗಳಿದೆ ಅಲ್ಲಿ BMTC ಬಸ್ಗಳೇ ಸಾಮಾನ್ಯವಾಗಿ ಮುಳುಗ್ತದೆ. ಹಾಗೇನೆ ಬೆಂಗಳೂರಿನಲ್ಲಿ ಈಗ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಹಲವಾರು ಏರಿಯಾಗಳು ಈಗಾಗಲೇ ಮುಳುಕೊಂಡಿದೆ. ಕೆಲವೊಂದು ಸ್ಥಳಗಳಲ್ಲಿ ವಾಹನಗಳ ಬದಲಿಗೆ ಜನರಿಗೆ ದೋಣಿಗಳಲ್ಲಿ ಓಡಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಮೋಸ್ಟ್ಲಿ ಮುಂದಿನ ವರ್ಷಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ದೋಣಿಯನ್ನು ಇಟ್ಕೊಳ್ಳೇಬೇಕು ಅಂತೇಳಿ ಸರ್ಕಾರ ಒಂದು ಆರ್ಡರ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತವಾಗಿ ಇದೆ. ಸರ್ಕಾರ ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಆದ್ರೆ ಆ ರೀತಿಯಾದಂತಹ ಕೆಲಸವನ್ನ ಮಾಡಲ್ಲ. ಯಾಕಂದ್ರೆ ಮಳೆಗಾಲ ಬರೋದಕ್ಕಿಂತ ಮೊದಲೇ ಇವರು ಡ್ರೈನೇಜ್ ಗಳನ್ನ ಕ್ಲೀನ್ ಮಾಡಬೇಕು, ಹಾಗೆ ರಾಜಕಾಲುವೆಗಳ ಹೂಳನ್ನ ಎತ್ತಬೇಕು, ಎಲ್ಲದೂ ಮಾಡಬೇಕು. ಆದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಮಳೆ ಬಂದ ಮೇಲೆ ಈ ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ. ಅದರಿಂದಾಗಿ ಸಾಮಾನ್ಯವಾಗಿ ಮಳೆ ಬಂದಾಗ ಈ ಎಲ್ಲ ಸಮಸ್ಯೆಗಳು ಉಂಟಾಗ್ತದೆ. ಬೆಂಗಳೂರಿನಲ್ಲಿ ಕೆಲವೊಂದು ಏರಿಯಾಗಳಿದೆ, ಅಲ್ಲಿ ಏನಂದ್ರೆ ಪ್ರತಿ ವರ್ಷ ಕೂಡ ಅಷ್ಟೇ ನೀರು ತುಂಬತಾನೆ ಇರ್ತದೆ. ಅಲ್ಲಿ ಕೆರೆಗಳಿದ್ದಿತ್ತು ಮೊದಲು, ಆ ಕೆರೆಗಳನ್ನ ಮುಚ್ಚಿ ಅಲ್ಲಿ ಲೇಔಟ್ ಗಳನ್ನ ಮಾಡಿದ್ದಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ ಒಬ್ರು MLA ಇದ್ರಂತೆ, ಅವರ ಅಡ್ಡ ಹೆಸರೇ ಕೆರೆ ಕಳ್ಳ ಅಂತಕೊಂಡು. ಅಂದ್ರೆ ಅಷ್ಟೊಂದು ಕೆರೆಗಳನ್ನ ಅವರು ಕದ್ದು ಲೇಔಟ್ ಗಳನ್ನೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಕೆರೆ ಕಳ್ಳ ಅನ್ನೋ ಒಂದು ಅಡ್ಡ ಹೆಸರೇ ಇದೆ. ಅವ್ರ ಹೆಸರು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ, ಹಾಗಾಗಿ ನಾನು ಹೇಳ್ತಾ ಇಲ್ಲ. ಯಾರಂತ ತಿಳ್ಕೊಂಡು ನೀವು ಯೋಚನೆ ಮಾಡಬಹುದು. ಇವತ್ತು ನಮ್ಮ DCM ಸಾಹೇಬರು ಮತ್ತೆ CM ಸಾಹೇಬರು ಇಬ್ರು ಕೂಡ ಈ ಮಳೆ ನೀರು ತುಂಬಿ ಕೆಲವು ಕಡೆ ಸಮಸ್ಯೆ ಆಗಿದೆಯಲ್ಲ, ಅಲ್ಲಿಗೆ ವಿಸಿಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಅವ್ರು ಮಾಡ್ತಾರೆ. ಕಳೆದ ವರ್ಷ ಕೂಡ ಹೋಗಿದ್ದಾರೆ, ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಹೋಗ್ತಾ ಇದ್ದಾರೆ. ಒಂದ್ ರೀತಿ ಜಲವಿಹಾರಕ್ಕೆ ಹೋಗೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು ಈ ಬಾರಿ CM ಸಾಹೇಬ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೋತೇನೆ, ದಯವಿಟ್ಟು ಹೋಗುವಾಗ ಆ ಭಾಗ್ಯನ ಕೊಡೋದು ಅಂತ ಹೇಳ್ತಾರಲ್ಲ, ಆ ಒಂದು ವ್ಯವಸ್ಥೆಯನ್ನ ಮಾಡಿಬಿಡಿ. ಪ್ರತಿ ವರ್ಷ ನೀವು KRS ಅಲ್ಲೆಲ್ಲ ಕೊಡ್ತೀರ ಭಾಗ್ಯನವನ್ನ. ಅದೇ ರೀತಿ ಈ ಬಾರಿ ಬೆಂಗಳೂರಿನ ಮೋಸ್ಟ್ಲಿ ಸಾಯಿ ಲೇಔಟ್ ಅಂತ ಇದೆಯಲ್ಲ, ಅದು ಇತ್ತೀಚೆಗೆ ಅತ್ಯಂತ ಪ್ರಸಿದ್ಧವಾದಂತಹ ಕೆರೆ ಆಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಹೋಗಿ ಒಂದು ಭಾಗ್ಯನವನ್ನು ಕೊಟ್ರೆ ತುಂಬಾ ಒಳ್ಳೇದು ಅನಿಸ್ತದೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತವಾಗಿ ಪರಿಹಾರ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಈ ಬಿಲ್ಡಿಂಗ್ ಓನರ್ಸ್ ಎಲ್ಲ ಇರ್ತಾರಲ್ಲ, ಇವರು ಮನೆಗಳನ್ನ ಕಟ್ಟುವಾಗ ಅಥವಾ ಯಾವುದೇ ಕಾಂಪ್ಲೆಕ್ಸ್ ಗಳನ್ನ ಮಾಡುವಾಗ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಆದ್ರೆ ಅದನ್ನ ಅವ್ರು ಮಾಡ್ಲಿಕ್ಕೆ ಹೋಗಲ್ಲ. ಕೆಲವರು ಮನೆಗಳನ್ನ ಯಾವ ರೀತಿ ಕಟ್ಟಿರ್ತಾರೆ ಅಂತ ಹೇಳಿದ್ರೆ, ಒಂದೇ ಒಂದು ಡ್ರಾಪ್ ನೀರು ಅವ್ರ ಕಂಪೌಂಡ್ ಒಳಗಡೆ ಬೀಳೋದಿಲ್ಲ. ಅದೇನಿದ್ರು ಸಂಪೂರ್ಣವಾಗಿ ಚರಂಡಿಗೆ ಹೋಗ್ಬೇಕು. ಆ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಚರಂಡಿಗೂ ಕೂಡ ಒಂದು ಕೆಪಾಸಿಟಿ ಅಂತ ಹೇಳಿರ್ತದೆ. ಆ ಕೆಪಾಸಿಟಿಯನ್ನ ಮೀರಿ ನೀರು ಬಂದ್ರೆ ಏನಾಗ್ತದೆ, ಎಲ್ಲಾ ಕಡೆ ನೀರು ನುಗ್ಗಿ ಬಿಡ್ತದೆ. ಅದೇ ರೀತಿಯಾದಂತಹ ಸಮಸ್ಯೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಕಾಣ್ಲಿಕ್ಕೆ ಸಿಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡ್ರೆ ಎಲ್ಲ ಸಮಸ್ಯೆಗೆ ಪರಿಹಾರವನ್ನ ಖಂಡಿತವಾಗಿ ಹುಡುಕಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.